ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ದುರ್ಗಾ ಶಕ್ತಿ ನಿಮ್ಮ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇಲ್ಲೊಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ನಾವು ಸರಳವಾಗಿ ಯಾವ ರೀತಿ ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ಕೋಬೇಕು ಅನ್ನೋದನ್ನು ನಾನಿಲ್ಲಿ ತಿಳಿಸ್ಕೊಡ್ತೇನೆ. ಏಕೆ ಅಂದರೆ ತುಂಬ ಆಡಂಬರವಾಗಿ ಆಗಲಿ ಅಥವಾ ನಮಗೆ ಕಷ್ಟಪಟ್ಟು ಕಷ್ಟ ಅಂದರೆ ನಮ್ಮಲ್ಲಿ ಕಾಸೇ ಇರಲ್ಲ, ನಮಗೆ ತುಂಬ ಏನೇನೋ ತಂದು ಪೂಜೆ ಮಾಡೋದಕ್ಕಾಗಲ್ಲ ಅನ್ನೋರು ಈ ರೀತಿ ಸರಳವಾಗಿ ಪೂಜೆ ಆಚರಣೆಯನ್ನು ಮಾಡ್ಕೋಬೋದು. ಅದು ಯಾವ ರೀತಿ ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾವು ಅಮಾವಾಸ್ಯೆ ಪೂಜೆಯನ್ನು ಆಚರಣೆ ಮಾಡ್ತೀವಿ, ಅಂದರೆ ಪಿತೃಪಕ್ಷ ಆಚರಣೆಯನ್ನು ಮಾಡ್ತೇವೆ. ಪಿತೃಪಕ್ಷ ಆಚರಣೆಯನ್ನು ಈ ಒಂದು ಅಮಾವಾಸ್ಯೆಗೆ ಮುಗಿಯುತ್ತೆ. ಯಾರ್ಯಾರು ಈ ಪಿತೃಪಕ್ಷ ಆಚರಣೆಯನ್ನು ಮಾಡ್ಕೊತಾರೋ ಅವರು ಸ್ವಲ್ಪ ಅಂದರೆ ಅವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ನವರಾತ್ರಿ ಹಬ್ಬ ಆಚರಣೆ ಮಾಡ್ಕೊಳ್ಳೋದಕ್ಕೆ. ಏಕೆಂದರೆ ಮತ್ತೆ ಎಲ್ಲ ಪ್ರತಿಯೊಂದು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಲ್ವ. ಹಾಗಾಗಿ ಮೊದಲು ಪೂಜಾ ತಯಾರಿಯನ್ನು ಏನು ನಾವು ಪಿತೃಪಕ್ಷ ಮಾಡಿದ ಮೇಲೆ ಪೂಜೆ ಎಲ್ಲ ಮುಗಿದಾದಮೇಲೆ ನಾವು ಏನು ನವರಾತ್ರಿ ಹಬ್ಬಕ್ಕೆ ಏನೇನು ಬೇಕೋ ಆ ಎಲ್ಲ ವಸ್ತುಗಳನ್ನು ತಂದು ಪೂಜಾ ಸಾಮಗ್ರಿಗಳಿಂದ ಹಿಡಿದು ಪ್ರತಿಯೊಂದು ಪ್ರಸಾದಕ್ಕೆ ಬೇಕಾಗಿರುವಂಥದ್ದು ಮತ್ತು ಬಾಗಣಕ್ಕೆ ಬೇಕಾಗಿರೋ ಅಂದರೆ ಅಮ್ಮನವರಿಗೆ ಏನು ಉಡಿ ಕೊಡ್ತೀವೋ ಆ ಅರಿಶಿನ ಕುಂಕುಮಕ್ಕೆ ಬೇಕಾಗಿರುವಂಥ ಪದಾರ್ಥವನ್ನೆಲ್ಲ ಪ್ರತಿಯೊಂದನ್ನು ನಾವು ಜೋಡಿಸಿಟ್ಕೋಬೇಕು. ಈ ರೀತಿ ನಾನಿಲ್ಲಿ ಏನೇನು ಕೊಟ್ಟಿದ್ದೀನಿ, ಕೆಲವೊಂದೆಲ್ಲ ಇದು ಅಕ್ಕಿ, ಬಳೆ, ಬಾಳೆಹಣ್ಣು, ಉಡಕ್ಕಿ ಸಾಮಾನು ಅಂತಾರಲ್ಲ, ಆ ಎಲ್ಲವನ್ನು ನಾವು ಮೊದಲೇ ರೆಡಿಯಾಗಿ ಇಟ್ಕೋಬೇಕು. ಏಕೆಂದರೆ ನಾವು ಈ ಗ್ರಹಣ ಇದೆ, ಗ್ರಹಣ ಇರೋದರಿಂದ ನಾವು ಏನೇನು ರೆಡಿ ಅಂದರೆ ನಾವು ಏನು ಅಡುಗೆಯನ್ನು ಮಾಡಿಟ್ಕೊಳೋದಲ್ಲ, ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನೇನು ಬೇಕು, ದೀಪಕ್ಕೆ ಎಣ್ಣೆಯಿಂದ ಹಿಡಿದು ಬತ್ತಿ ಮತ್ತು ದೀಪದ ಬಟ್ಲು ಮತ್ತು ಪ್ರಸಾದಕ್ಕೆ ಬೇಕಾಗಿರುವಂಥ ಎಲ್ಲ ಸಾಮಗ್ರಿಗಳು, ಹಾಗೆ ತುಪ್ಪ, ಎಣ್ಣೆ, ನೀವು ಎಳ್ಳೆಣ್ಣೆಯನ್ನು ತಂದಿಟ್ಕೊಳ್ಳಿ. ಪೂಜೆಗೆ ನೀವು ದೀಪಕ್ಕೆ ಎಳ್ಳೆಣ್ಣೆ, ಅಖಂಡ ದೀಪವನ್ನು ಹಚ್ಚೋರು ಎಳ್ಳೆಣ್ಣೆಯನ್ನು ತಂದಿಟ್ಕೊಳ್ಳಿ. ಹಾಗೆ ಏನು ಅಕ್ಟೋಬರ್ 2ರಂದು ಅಂದರೆ ಸರ್ವಪಿತೃ ಅಮಾವಾಸ್ಯೆಯಂದು ವರ್ಷದ ಕೊನೆಯ ಸೂರ್ಯಗ್ರಹಣ ಸಂಭವಿಸಲಿದೆ. ಸೂರ್ಯಗ್ರಹಣವು ಅಕ್ಟೋಬರ್ 2ರ ರಾತ್ರಿ 9:13ಕ್ಕೆ ಶುರುವಾಗುತ್ತೆ, ಮಧ್ಯರಾತ್ರಿ 3:17ರವರೆಗೆ ಇರಲಿದೆ. ಹಾಗಾಗಿ ನಾವು ಒಂದನ್ನು ಬೆಳಗಿನ ಜಾವ 4 ಗಂಟೆ ಅಂದರೆ ಬೆಳಗಿನ 3ನೇ ತಾರೀಕು 4 ಗಂಟೆ ಮೇಲೆ ನಾವು ಈ ಒಂದು ಏನೇನು ಪೂಜಾ ಕಾರ್ಯಕ್ರಮಗಳ ಬಗ್ಗೆ ಅಂದರೆ ಮನೆಯನ್ನು ಸ್ವಚ್ಛಗೊಳಿಸೋದಾಗಿರಲಿ ಮತ್ತು ಪೂಜೆಗೆ ಏನೇನು ಸಂಬಂಧಪಟ್ಟಿದೆಯೋ ಅದನ್ನೆಲ್ಲ ಒಂದು 4:30 ಸುಮಾರಿಗೆ ನಾವೆಲ್ಲ ರೆಡಿಯನ್ನು ಮಾಡಿಕೊಂಡ್ರೆ, ಮುಂಚಿತವಾಗಿ ನಾವೆಲ್ಲ ತಯಾರಿಯನ್ನು ಮಾಡಿಕೊಂಡ್ರೆ ನಮಗೆ ಈಸಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ. ಹಾಗೆ ಬೆಳಗಿನ ಜಾವ ಎದ್ದು ನಾವು ಬೇಗ ಒಂದು 4 ಗಂಟೆ ಸುಮಾರಿಗೆ ಮನೆಯನ್ನು ಸ್ವಚ್ಛಗೊಳಿಸಿ ಮನೆಗೆ ಹೊಸ್ತಿಲಿಗೆ ರಂಗೋಲಿಯನ್ನು ಹಾಕಿ, ಹಾಗೆ ದೇವರ ಮನೆಗೂ ರಂಗೋಲಿಯನ್ನು ಹಾಕಿ ಹಸುವಿನ ಗಂಜಲದಿಂದ ಮನೆಗೆ ಸಿಂಪಡಿಸಿ ಮತ್ತು ಉಪ್ಪಿನಿಂದ ನೆಲವನ್ನು ಒರೆಸಿ, ಹಾಗೆ ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಂಡು ಇಡೀ ಮನೆಗೆ ಸಿಂಪಡಿಸಿ, ಆಗ ಸ್ವಲ್ಪ ದೋಷ ಪರಿಹಾರ ಆಗುತ್ತೆ ಅಂತಾರೆ. ಹಾಗೆ ಮನೆಯ ಪೂಜೆಯನ್ನು ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಏನು ನಿಮ್ಮ ಮನೆ ದೇವರ ಪೂಜೆಯನ್ನೆಲ್ಲ ಆಚರಣೆಯನ್ನೆಲ್ಲ ಮಾಡ್ಕೊಳ್ಳಿ. ಅದಾದ ಮೇಲೆ ನೀವು ಏನು 9 ದಿನದ ದುರ್ಗಾದೇವಿ ಆಚರಣೆಗೆ ಕಳಶ ಸ್ಥಾಪನೆಯನ್ನು ಮಾಡ್ಕೊಳ್ಳಿ. ಕಳಶ ಸ್ಥಾಪನೆಯನ್ನು ನೀವು ಅಕ್ಕಿ ಇಟ್ಟು ನೀವು ಲಕ್ಷ್ಮೀ ದೇವಿಯನ್ನಾದ್ರೂ ಕೂರಿಸ್ಬೋದು, ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ದುರ್ಗಾದೇವಿ ವಿಗ್ರಹ ಇದ್ದರೆ ದುರ್ಗಾದೇವಿಯ ವಿಗ್ರಹವನ್ನು ಸಹ ಇಟ್ಟು ನೀವು ಪೂಜೆಯನ್ನು ಮಾಡ್ಕೋಬೋದು. ಹಾಗೆ ಕೆಲವರು ನಾವು ದೀಪನೂ ಇಡೋದಿಲ್ಲ ಮತ್ತು ಕಳಶ ಅಂದರೆ ಅಖಂಡ ದೀಪವನ್ನು ಇಡೋದಿಲ್ಲ ಮತ್ತು ದುರ್ಗಾದೇವಿಯ ವಿಗ್ರಹವನ್ನು ಇಡೋದಿಲ್ಲ, ಹಾಗೆ ಸರಳವಾಗಿ ಪೂಜೆಯನ್ನು ಮಾಡ್ಕೋತೀವಿ ಅನ್ನೋ ನಿಮ್ಮ ಮನೆಯಲ್ಲಿರುವಂಥ ಲಕ್ಷ್ಮಿ ಮತ್ತು ಗಣೇಶನ ವಿಗ್ರಹದ ಫೋಟೋವನ್ನು ಇಟ್ಟು ಅಥವಾ ಪ್ರತಿಮೆ ಇದ್ದರೆ, ಚಿಕ್ಕ ಪ್ರತಿಮೆಗಳಿದ್ದರೆ ಅವನ್ನು ಸಹ ಇಟ್ಟು ಪೂಜೆ ಆಚರಣೆಯನ್ನು ಮಾಡ್ಕೊಳ್ಳಿ. ಹಾಗೆ ದೇವಿ ಪುಸ್ತಕ ಇದ್ದರೆ ಪುಸ್ತಕವನ್ನು ಪ್ರತಿದಿನ 9 ದಿನ ಓದಿ ನೀವು ಈ ರೀತಿಯಾದ ಆಚರಣೆಯನ್ನು ಮಾಡ್ಬೋದು. ದೇವರಿಗೆ ಪ್ರಸಾದ ಮಾಡಿ ಮನೆಗೆ ಪ್ರತಿದಿನ ತುಪ್ಪದ ದೀಪವನ್ನು ಹಚ್ಚಿ 9 ದಿನ ತುಂಬಾ ಒಳ್ಳೆಯ ಫಲಗಳು ಸಿಗ್ತವೆ, ಪೂರ್ಣ ಫಲಿತಾಂಶ ಸಿಗುತ್ತೆ, ಪೂರ್ಣ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಆದರೆ ನಾವು ಕಳಶ ಇಡ್ತೀವಿ, ಲಕ್ಷ್ಮಿ 2 ಕಳಶ ಇಡ್ತೀವಿ ಅನ್ನೋರು ಖಂಡಿತ 2 ಕಳಶ ನಿಮ್ಮ ಮನೆಯಲ್ಲಿ ಇಟ್ಟರೆ ಮಾತ್ರ ಇಡಿ. ಇಲ್ಲ ಅಂದರೆ ಏನು ಮಾಡಿ, ಒಂದು ಲಕ್ಷ್ಮೀ ಕಳಶ ನಿಮ್ಮ ಮನೇಲಿ ಆಲ್ರೆಡಿ ಇರುತ್ತೆ, ಆಗ ನೀವೇನು ಮಾಡಬೇಕು ಅಂದರೆ ನಿಮ್ಮ ಇನ್ನೊಂದು ಕಳಶವನ್ನು ಇಡೋದು ಬದಲು ಒಂದು ಚೆಂಬಲ್ಲಿ ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಒಂದು ಚೆಂಬಲ್ಲಿ ನೀರನ್ನು ತುಂಬಿ ಇಟ್ಟು ಅದರೊಳಗಡೆ ಅರಿಶಿಣ, ಕುಂಕುಮ, ಎಲೆ ಅಡಿಕೆ ಅದೆಲ್ಲವನ್ನು ಹಾಕಿದರೆ ಏನಾಗುತ್ತೆ, 9 ದಿನ ಆ ನೀರು ವಾಸನೆ ಬರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ನೀವೇನೇ ಅರಿಶಿಣ ಕುಂಕುಮ ಹಾಕೋ ಬದಲು ನೀವು ಆ ಒಂದು ಏನು ಚೆಂಬಿಗೆ ಒಂದು ಬೆಳ್ಳಿ ನಾಣ್ಯವನ್ನು ಹಾಕಿ ಅದಕ್ಕೆ ನೀವು ಬೇವಿನ ಸೊಪ್ಪನ್ನು ಇಟ್ಬಿಟ್ಟು ನೀವು ಅದಕ್ಕೆ ಮತ್ತು ಕುಂಕುಮ ಅರಿಶಿಣವನ್ನು ಮೇಲೆ ಚೆಂಬಿನ ಮೇಲ್ಭಾಗದಲ್ಲಿ ಹಚ್ಚಿ ಎಲೆ ಅಡಿಕೆ, ಬಾಳೆಹಣ್ಣು, ವೀಳ್ಯದೆಲೆ ಎಲ್ಲವನ್ನು ಅಲ್ಲಿ ಮುಂದೆಯೇ ಇಟ್ಟು ಅದಕ್ಕೆ ಒಂದು ಕೆಂಪು ದಾರವನ್ನು ಕಟ್ಟಿ ಪೂಜೆ ಆಚರಣೆಯನ್ನು ಮಾಡ್ಕೊಬೋದು. ಇಲ್ಲ ನಾವು 2 ಕಳಶವನ್ನು ಇಟ್ಟು ನಮ್ಮ ಮನೆಯಲ್ಲಿ ರೂಢಿದೆ ಅನ್ನೋರು ಆ ರೀತಿಯಾದ ಆಚರಣೆಯನ್ನು ಮಾಡ್ಕೋಬೋದು.
ಹಾಗೆ ನೀವು ಈ ರೀತಿ ಕಳಶ ಸ್ಥಾಪನೆ ಆದ ಮೇಲೆ ನಿಮ್ಮ ಮನೆಯ ಪೂಜೆ ಎಲ್ಲ ನೀಟಾಗಿ ಮುಗಿದಿದೆ ಆದಮೇಲೆ ನೀವು ನೋಡಿ ಈ ರೀತಿ ಕಳಶ ಸ್ಥಾಪನೆ ಆದ ನಂತರ ನೀವು ಶೈಲಪುತ್ರಿ ಅಮ್ಮನವರ ಪೂಜೆಯನ್ನು ಮಾಡ್ಕೋಬೇಕು. ಹಾಗೆ ಆ ಒಂದು ಮಂತ್ರವನ್ನು ಹೇಳುತ್ತಾ ಶೈಲಪುತ್ರಿ ಅಮ್ಮನವರ ಪೂಜೆ ಆಚರಣೆಯನ್ನು ಮಾಡಿ ಅವತ್ತು ಆ ಅಮ್ಮನವರಿಗೆ ತುಪ್ಪದ ನೈವೇದ್ಯ ಇರುತ್ತೆ, ಆ ನೈವೇದ್ಯವನ್ನು ಮಾಡಿ ಹಾಗೆ ಅಖಂಡ ದೀಪವನ್ನು ಹಚ್ಚಿದವರು ತುಪ್ಪದಲ್ಲೇ ಹಚ್ಚಿ ಒಳ್ಳೆಯ ಫಲಗಳು ಸಿಗುತ್ತೆ. ಆ ದೀಪವನ್ನು ಹಚ್ಚುವಾಗ ಈ ಒಂದು ಮಂತ್ರವನ್ನು ಹೇಳಿಕೊಂಡು ದೀಪವನ್ನು ಹಚ್ಚಿ, ಏಕೆಂದರೆ ಅಖಂಡ ದೀಪವನ್ನು ಯಾವುದೇ ನಾವು ಮನೆಯಲ್ಲಿ ದೀಪವನ್ನು ಹಚ್ಚುವಾಗ ಒಂದು ಮಂತ್ರವನ್ನು ಹೇಳ್ಕೊಂಡು ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು. ಆವತ್ತಿನ ದಿನ ಪ್ರಸಾದವೇನಿದೆಯೋ ತುಪ್ಪದಿಂದ ಯಾವುದಾದ್ರೂ ಪ್ರಸಾದವನ್ನು ಮಾಡಿ ಎಡೆಯನ್ನು ಮಾಡಿ ಹಾಗೆ ಅವತ್ತು ತುಂಬ ವಿಶೇಷವಾಗಿ ಬನ್ನಿ ಮರದ ಪೂಜೆ ಆಚರಣೆಯನ್ನು ಮಾಡ್ತಾರೆ. ಹಾಗಾಗಿ ಸೂರ್ಯ ಉದಯವಾಗುವುದರೊಳಗೆ ನೀವು ಬನ್ನಿ ಮರದ ಪೂಜೆಯನ್ನು ಸಹ ಮಾಡಿಕೊಳ್ಳಿ. ಆ ಮರಕ್ಕೆ ನೀವು ಪೂಜೆ ಸಲ್ಲಿಸುವಾಗ ಈ ಒಂದು ಮಂತ್ರವನ್ನು ಸಹ ಹೇಳಿದರೆ ತುಂಬಾ ಒಳ್ಳೆಯದು. ಕೊನೆಯದಾಗಿ ಅಮ್ಮನವರಿಗೆ ನೀವು ಈ ಒಂದು ಕೆಂಪಾರತಿಯನ್ನು ಸಹ ಮಾಡಿಡಿ. ನೀವೇನು ಉಡಿಯನ್ನು ಇಟ್ಟಿಲ್ಲ ಅಂದರೆ ಈ ಒಂದು ಉಡಿಯನ್ನೆಲ್ಲ ಇಟ್ಟುಬಿಟ್ಟು ಅಮ್ಮನ ಮುಂದೆ ಹಾಗೆ ನೀವು ಅವತ್ತಿನ ದಿನ ನಿಂಬೆಹಣ್ಣಿನ ದೀಪವನ್ನು ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ನೀವು ಅಂದುಕೊಂಡಿರುವಂತಹ ಎಲ್ಲ ಕಾರ್ಯಗಳು ಕೈಗೂಡುತ್ತವೆ. ಹಾಗೆ ಕಂಕಣ ಭಾಗ್ಯ ಇಲ್ಲದವರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ, ಕೆಲಸ ಇಲ್ಲದವರಿಗೆ ಕೆಲಸವೂ ಕೂಡಿ ಬರುತ್ತೆ ಅಂತಾರೆ. ಹಾಗಾಗಿ ಬೆಲ್ಲದ ದೀಪದ ಆರತಿಯನ್ನು ಸಹ ಮಾಡ್ತಾರೆ, ಹಾಗೆ ನಿಂಬೆಹಣ್ಣಿನ ದೀಪದ ಆರತಿಯನ್ನು ಸಹ ಮಾಡ್ತಾರೆ. ಹಾಗೆ ಕಥೆಯ ಪುಸ್ತಕ ಇರುತ್ತೆ, ಪ್ರತಿಯೊಬ್ಬರು ತರಿಸ್ಕೊಂಡು ಓದೋದು ತುಂಬಾ ಒಳ್ಳೆಯದು. ಈ ಒಂದು 9 ದಿನ ನವರಾತ್ರಿಯಲ್ಲಿ ಆ 9 ಅಮ್ಮನವರ ಕಥೆಯನ್ನು ಪ್ರತಿದಿನ ಹೇಳಿದರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ವಿಶೇಷವಾಗಿ ನಾವು ಈ ರೀತಿ ಆಚರಣೆಯನ್ನು ಮಾಡ್ಕೊಂಡು ಬನ್ನಿ, ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ 9 ದಿನ ಅಮ್ಮನವರ ಕಥೆಯನ್ನು ಸಹ ಓದಿ, ನಿಮಗೆ ಓದೋಕ್ಕೆ ಬರಲ್ಲ ಅನ್ನೋರು ಅಮ್ಮನವರ ಮಂತ್ರವನ್ನು ಹೇಳಿ, ಯಾವುದು ಪ್ರತಿದಿನ ಏನು ಒಂದೊಂದು ಅಮ್ಮನವರ ಪೂಜೆನ ಹಾಗಾಗಿ ಮೊದಲ ದಿನ ಶೈಲಪುತ್ರಿ ಅಮ್ಮನವರ ಪೂಜೆಯನ್ನು ಆಚರಣೆ ಮಾಡೋದ್ರಿಂದ ಓಂ ಶ್ರೀ ಶೈಲಪುತ್ರಿ ನಮಃ ಅಂತ ಹೇಳಿ 21 ಬಾರಿ 9 ಬಾರಿ ನೀವು ಪಠಣೆಯನ್ನು ಮಾಡಿ, ಅದೇ ಸಾಕು ನಿಮಗೆ ಓದೋಕ್ಕಾಗಲ್ಲ ಅನ್ನೋರು, ಇಲ್ಲ ನಾವು ಕತೆ ಬುಕ್ ಓದ್ತೀವಿ ಅನ್ನೋರು ಕತೆ ಬುಕ್ಕನ್ನು ತಂದು ಓದಿ, ತುಂಬಾ ಒಳ್ಳೆಯದು. ಹಾಗೆ ವಿಶೇಷವಾಗಿ ಹೊಸ್ತಿಲ ಪೂಜೆಯನ್ನು ಮಾಡ್ತೇವೆ, ಅದು ಬೆಳಗಿನ ಜಾವ ನಾವು ಸರಳವಾಗಿ ಆಚರಣೆ ಮಾಡಿಕೊಂಡ್ರೆ ಸಂಜೆಯ ಹೊತ್ತು ಅಂದರೆ ಗೋಧೂಳಿ ಸಮಯದಲ್ಲಿ ನಾವು ವಿಶೇಷವಾಗಿ ಹೊಸ್ತಿಲ ಪೂಜೆಯನ್ನು ಮಾಡಬೇಕು. ಹೇಗೆ ಅಂದರೆ ನಾವು ಹೊಸ್ತಿಲನ್ನು ಅರಿಶಿಣದಿಂದ ನೀಟಾಗಿ ಸ್ವಚ್ಛಗೊಳಿಸ್ಕೋಬೇಕು. ಅದಾದ ಮೇಲೆ 24 ಗೆರೆಗಳುಳ್ಳ ರಂಗೋಲಿಯನ್ನು ಹಾಕೋಬೇಕು, ಅಂದರೆ 24 ಗೆರೆಗಳನ್ನು ಹಾಕೋಬೇಕು. ಅದಾದಮೇಲೆ ಸ್ವಾಸ್ತಿಕ್ ಚಿಹ್ನೆಯನ್ನು ಹಾಕೋದ್ರಿಂದ ತುಂಬಾ ಒಳ್ಳೆಯದು. ಹಾಗೆ ಮನೆಗೆ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಬರೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ನಾವು ಎರಡು ಬದಿಯಲ್ಲಿ ಅಂದರೆ ಹೊಸ್ತಿಲ ಎರಡು ಬದಿಯಲ್ಲಿ ದೀಪವನ್ನು ಇಟ್ಟು ಹೊಸ್ತಲಿಗೆ ನಾವು ಬಳೆ, ಅರಿಶಿಣ, ಕುಂಕುಮ, ಎಲೆ ಅಡಿಕೆ, ಬಾಳೆಹಣ್ಣು ಈ ಎಲ್ಲವನ್ನೂ ಇಟ್ಟು ನಾವು ಪೂಜೆಯನ್ನು ಸಲ್ಲಿಸಿದರೆ ತುಂಬಾ ಒಳ್ಳೆಯದು. ಹೊಸ್ತಿಲ ಪೂಜೆ ವಿಶೇಷವಾಗಿ ಆಚರಣೆಯನ್ನು ಮಾಡ್ತಾರೆ ಈ ಒಂದು ದಸರಾ ಹಬ್ಬದಲ್ಲಿ. ಹಾಗೆ ಇನ್ನೊಂದು ವಿಷಯ, ನಾವು ನವರಾತ್ರಿ ಮೊದಲ ದಿನ ಅಂದರೆ 3ನೇ ತಾರೀಕು ಶೈಲಪುತ್ರಿ ಅಮ್ಮನವರ ಪೂಜೆಯನ್ನು ಆಚರಿಸ್ತೀವಿ. ಅವತ್ತಿನ ದಿನ ಶೈಲಪುತ್ರಿ ಅಮ್ಮನವರಿಗೆ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಆಚರಣೆಯನ್ನು ಮಾಡಿ, ಹಾಗೆ ಅಮ್ಮನವರಿಗೂ ಸಹ ಹಳದಿ ಬಣ್ಣದ ವಸ್ತ್ರವನ್ನು ಇಟ್ಟು ಪೂಜೆಯನ್ನು ಆಚರಿಸಿದರೆ ತುಂಬಾ ಒಳ್ಳೆಯದು. ಹಾಗೆ ಅವತ್ತು ಹೂವನ್ನು ಅಂದರೆ ಅಮ್ಮನವರಿಗೆ ಕೆಂಪು ಹೂವಿನ ಪೂಜೆ ಅಲಂಕಾರವನ್ನು ಮಾಡಿ, ಅಂದರೆ ದಾಸವಾಳ ಹೂವನ್ನು ಇಟ್ಟು ನೀವು ಪೂಜೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ವಿಶೇಷವಾಗಿ ಅಮ್ಮನವರ ಪೂಜೆಯನ್ನು ಆಚರಣೆಯನ್ನು ಮಾಡ್ಕೊಳ್ಳಿ, ನಿಮಗೂ ಸಹ ಒಳ್ಳೆಯದಾಗುತ್ತೆ. ಹಾಗೆ ಅಮ್ಮ ಇದು ತುಂಬಾ ಶಕ್ತಿಶಾಲಿ ಆದಂಥ ಹಬ್ಬ ಅಂತಲೇ ಹೇಳ್ಬೋದು. ಹಾಗಾಗಿ ಈ ನವರಾತ್ರಿಯಲ್ಲಿ ಒಂದು ದಿನವಾದರೂ ನಾವು ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಮನೆಯಲ್ಲಿ ಶಾಂತಿ ನೆಮ್ಮದಿ ದೊರೆಯುತ್ತೆ ಅಂತ ಹೇಳ್ತಾ, ನಾನು ಹೇಳಿರುವಂತಹ ಈ ಮಾಹಿತಿ ನಿಮಗೂ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಅಖಂಡ ದೀಪವನ್ನು ಇಟ್ಟವರು ಪ್ರತಿಯೊಬ್ಬರು ಅದನ್ನು ಗಮನದಲ್ಲಿ ಇಟ್ಕೊಂಡು, ಅಂದರೆ ದೀಪ ಹಾರಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಆ ದೀಪವನ್ನು ನೋಡಿಕೊಳ್ಳುವಂಥ ಜವಾಬ್ದಾರಿ ನಮ್ಮದಾಗಿರುತ್ತೆ. ಹಾಗಾಗಿ ಆ ದೀಪ ಚೆನ್ನಾಗಿ ಉರಿಯೋ ಥರ ನಾವು ಭಕ್ತಿಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ಹಾಗೆ ನಾನು ಹೇಳಿರುವಂಥ ಇಷ್ಟು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.